ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಎಸ್ಐಟಿ ತಂಡದಿಂದ ಮತ್ತೊಬ್ಬ ಆರೋಪಿಯನ್ನು ಬಂಧನ ಮಾಡಲಾಗಿದೆ. ನಿನ್ನೆ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಚೀಂದ್ರ ಮಾಧವಿ ಅನ್ನೋ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರವನ್ನ ಎಲ್ಲ ಆಯಾಮಗಳಲ್ಲಿ. ಇವರಿಗೂ 6 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. 6 ಜನ ಆರೋಪಿಗಳನ್ನು ತೀವ್ರ ವಿಚಾರಣೆ ಮಾಡ್ತಾ ಇದೆ ಎಸ್ಐಟಿ ತಂಡ. ದೇಶದಲ್ಲೇ ಅತಿ ದೊಡ್ಡ ರಾಬರಿ ಕೇಸ್ ಅಂತ ಹೇಳ್ಬೋದು, ಡಕಾಯಿತಿ ಪ್ರಕರಣ ಇದು. 400 ಕೋಟಿ ರಾಬರಿ ಆಗಿರೋದು. ಹಾಗಾದರೆ ಆ ಘಟನೆ ಹಿನ್ನೆಲೆ ಏನು ಅಂತ ನಾವು ಹುಡುಕ್ತಾ ಹೋದರೆ ಈ 400 ಕೋಟಿ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದ್ದೇ ರೋಚಕವಾಗಿದೆ. 3 ರಾಜ್ಯಗಳ ಗಡಿಯ ಚೋರ್ಲಾಘಾಟ್ ಅಂತ ಬರುತ್ತೆ. ಸುಮಾರು 40-50 ಕಿಲೋಮೀಟರ್ ಬೆಳಗಾವಿಗೆ. ಗೋವಾಕ್ಕೂ ಹತ್ತಿರ ಆಗುತ್ತೆ, ಮಹಾರಾಷ್ಟ್ರಕ್ಕೂ ಹತ್ತಿರ ಆಗುತ್ತೆ, ನಮಗೂ ಹತ್ತಿರ ಆಗುತ್ತೆ. 2025 ಅಕ್ಟೋಬರ್ 16ಕ್ಕೆ ನಡೆದಂತಹ ಒಂದು ರಾಬರಿ ಪ್ರಕರಣ ಇದು. 2 ಕಂಟೈನರ್ನಲ್ಲಿ 2,000 ಮುಖಬೆಲೆಯ 400 ಕೋಟಿ ಸಾಗಾಟ ಮಾಡಲಾಗ್ತಾ ಇತ್ತು. ಈಗ 2,000 ರೂಪಾಯಿ ನೋಟು ಬ್ಯಾನ್ ಆಗಿದೆಯಲ್ವಾ, ಚಲಾವಣೆ ಇಲ್ವಲ್ಲ, ಆ ನೋಟುಗಳು ಚಲಾವಣೆ ಅಲ್ಲಿ ಕಂಟೈನರ್ಗಳೆಲ್ಲ ಹಾಕಿ ತುಂಬಿ ಕಳಿಸ್ತಾ ಇದ್ರು. ಇದು ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ಗೆ ಸೇರಿದಂಥ ಹಣ. ಮಹಾರಾಷ್ಟ್ರ ಮೂಲದವನು, ಖ್ಯಾತ ಉದ್ಯಮಿ ಅವನು ಸೇರಿದ ಹಣ ಅನ್ನೋದು ಗೊತ್ತಾಗಿದೆ. ಕಂಟೈನರ್ ರಾಬರಿ ಆದ ಬಳಿಕ ಸಂದೀಪ್ ಪಾಟೀಲ್ನ ಕಿಡ್ನಾಪ್ ಮಾಡ್ತಾರೆ. ಯಾರು ಈ ರಿಯಲ್ ಎಸ್ಟೇಟ್ ಉದ್ಯಮಿ ಇದಾನಲ್ಲ, ಯಾರು ಹಣ ಇತ್ತಲ್ವಾ, ಆ ಹಣದ ಓನರ್, ಅವನ ಸಹಚರರು ನಾಸಿಕ್ ಮೂಲದ ಸಂದೀಪ್ನನ್ನು ಕಿಡ್ನಾಪ್ ಮಾಡ್ತಾರೆ. 1.5 ತಿಂಗಳು ಅವನ್ನ ಒತ್ತೆಯಾಳಗಿಟ್ಟುಕೊಂಡು ಕೊಡಬಾರದ ಹಿಂಸೆ ಕೊಡ್ತಾರೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಟಾರ್ಚರ್ ಮಾಡಿದ್ರು. ಹಣ ಕೊಡದಿದ್ರೆ ಪ್ರಾಣ ತೆಗಿತೀವಿ ಅಂತ ಬೆದರಿಕೆ ಹಾಕ್ತಾರಂತೆ. ಆ ಬಳಿಕ ಸಂದೀಪ್ ಪಾಟೀಲ್ನ ಬಿಟ್ಟು ಕಳಿಸಿದ್ರು ಕಿಶೋರ್ನ ಸಹಚರರು. ಈ ಸಂಬಂಧ ನಾಸಿಕ್ ಠಾಣೆಯಲ್ಲಿ ಸಂದೀಪ್ ಪಾಟೀಲ್ ಪ್ರಕರಣ ದಾಖಲು ಮಾಡ್ತಾನೆ. 400 ಕೋಟಿ ಹಣದ ವಾಹನ ಅಪಹರಿಸಿರುವುದಾಗಿ ಉಲ್ಲೇಖ ಮಾಡ್ತಾನೆ. ಅಂದರೆ ಅಪಹರಿಸಿರುವುದಾಗಿ. ಸಂದೀಪ್ ದೂರಿನ ಅನ್ವಯ 6 ಜನರನ್ನ ಬಂಧನ ಮಾಡಿದ್ದಾರೆ. ಇಬ್ಬರಿಗೆ ತಲಾಶೀಗ ಮುಂದುವರೆದಿದೆ. मागा यार मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. ಕಂಟೈನರ್ ಹೈಜಾಕ್ ಮಾಡಿದ ಬಳಿಕ ಆರೋಪಿಗಳಿಂದ ಬೇಡಿಕೆ ಶುರುವಾಗುತ್ತೆ. ಉದ್ಯಮಿ ಕಿಶೋರ್ಗೆ ಸಂದೀಪ್ ಹೆಸರಿನಲ್ಲಿ ಕರೆ ಹೋಗುತ್ತೆ. ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರಂತೆ. 400 ಕೋಟಿ ಬೇಕಿದ್ರೆ ನನಗೆ 100 ಕೋಟಿ ಕೊಡಿ ಅಂತ ಕರೆ ಹೋಗುತ್ತೆ. ಈ ಹಿನ್ನೆಲೆ ಕಿಶೋರ್ನ ಸಹಚರರು ಕಿಡ್ನಾಪ್ ಮಾಡ್ತಾರೆ. ಇವನ್ನ ಸಂದೀಪ್ ಪಾಟೀಲ್ನ ಮಾಡಿ ಚಿತ್ರಹಿಂಸೆ ಕೊಡ್ತಾರೆ. ಇನ್ನು ಇಬ್ಬರು ಪೊಲೀಸರಿಂದ ಕೂಡ ಬೆದರಿಕೆ ಹಾಕಿದಂಥ ಆರೋಪ ಇದೆ. 400 ಕೋಟಿ ಅಲ್ಲ, ಸುಮಾರು 1000 ಕೋಟಿ ಇತ್ತು. ದೂರುದಾರ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾನೆ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले, त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते.
त्या आरोपी त्यांनी दुसऱ्या दिवशी त्या किशोर सावळ्यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. तर त्या आरोपी जे होते ಬೆಳಗಾವಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆ ವಿಚಾರ ಮಹಾರಾಷ್ಟ್ರ ಪೊಲೀಸರು ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪೊಲೀಸರಿಗೆ ಮಹಾರಾಷ್ಟ್ರದಿಂದ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೇಳಿದ್ದೇನೆ. ತನಿಖೆ ಪ್ರಾರಂಭಿಕ ಹಂತದಲ್ಲಿದ್ದು ಹೆಚ್ಚು ಮಾಹಿತಿ ಸಿಕ್ಕಿಲ್ಲ. ತನಿಖೆ ನಂತರ ಮಾಹಿತಿ ಸಿಕ್ಕಿದ ಮೇಲೆ ಪೊಲೀಸರು ಏನು ಕ್ರಮ ತೆಗೆದುಕೊಳ್ಳಬೇಕು ನೋಡ್ತಾರೆ. ಪರಿಶೀಲಿಸಿ ಮಾಹಿತಿ ಕೊಡುವಂತೆ ಹೇಳಿದ್ದೇನೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹೆಲ್ಪ್ ಕೇಳಿದಾರ ಸರ್ ಲೆಟ್ರಲ್ಲಿ ಮಹಾರಾಷ್ಟ್ರದವರು ಅಥವಾ ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹೆಲ್ಪ್ ಕೇಳಿದಾರ ಸರ್ ಲೆಟ್ರಲ್ಲಿ ಮಹಾರಾಷ್ಟ್ರದವರು ಅಥವಾ ಹೆಲ್ಪ್ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ನಾಸಿಕ್ ಎಸ್ಪಿಯಿಂದ ಪತ್ರ ಬಂದಿದೆ. ಬೆಳಗಾವಿ ಜಿಲ್ಲೆ ಎಸ್ಪಿ ಕಚೇರಿಗೆ ಪತ್ರ ಬಂದಿದೆ. ಜನವರಿ 6ರಂದು ಎಸ್ಪಿ ಕಚೇರಿಗೆ ಲೆಟರ್ ಬಂದಿದೆ. ಬೆಳಗಾವಿಯಲ್ಲಿ ಎಸ್ಪಿ ರಾಮರಾಜನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 400 ಕೋಟಿ ದರೋಡೆ ಮಾಡಿದ್ದಕ್ಕೆ ಕಿಡ್ನಾಪ್ ಮಾಡಿದ್ದಾರೆ. ಇದರಲ್ಲಿ ಚೋರ್ಲಾ ಘಾಟ್ನಲ್ಲಿ ನಡೆದಿದೆ ಅಂತ ಹೇಳಿದ್ದಾರೆ. ವಿಶೇಷ ತನಿಖಾ ತಂಡ ನಾಸಿಕ್ಗೆ ಕಳುಹಿಸಿದ್ದೇವೆ. ಎಸ್ಐಟಿ ತಂಡ ಆರೋಪಿಗಳ ವಿಚಾರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ತಂಡಕ್ಕೆ ವಿಚಾರಣೆಗೆ ಅವಕಾಶ ಕೊಟ್ಟಿಲ್ಲ. ಅರೆಸ್ಟ್ ಆದವರನ್ನ ನಮ್ಮ ತಂಡ ವಿಚಾರಣೆ ಮಾಡಿಲ್ಲ. ಸಂದೀಪ್ ಪಾಟೀಲ್ನನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ರಾಮರಾಜನ್ ಹೇಳಿದ್ದಾರೆ. ಬೆಳಗಾವಿ ಎಸ್ಪಿ ಇನ್ನು ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿ ಎಸ್ಪಿ ಅವ್ರನ್ನ ಮಾತಾಡಿಸಿದ್ದಾರೆ, ನೋಡೋಣ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಗಡಿಯಲ್ಲಿ ಬರ್ತಕ್ಕಂಥ ಚೋರ್ಲಾ ಘಾಟ್ನಲ್ಲಿ ಏನು 400 ಕೋಟಿ ಏನು ರಾಬ್ರಿ ಆಗಿರ್ತಕ್ಕಂಥ ಪ್ರಕರಣ ಇದೆ. ಈ ಪ್ರಕರಣಕ್ಕೆ 3 ರಾಜ್ಯಗಳಲ್ಲಿ ಸಂಚಲನ ಮೂಡಿಸಿದೆ. ಹಾಗಾಗಿ ಈ ಪ್ರಕರಣದ ಬಗ್ಗೆ ನಿಜವಾಗಿಯೂ ಒಂದು ಅಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆಯಾ, ಈ ಹಳೆ ನೋಟ್ನ ಕಂಟೈನರ್ ಗಾಡಿಗಳು ಬಂದಿದ್ವಾ ಇಲ್ವೋ ಅನ್ನೋದ್ರ ಬಗ್ಗೆ ಸ್ವತಃ ಬೆಳಗಾವಿ ಎಸ್ ಪಿ ಅವರಾದಂಥ ರಾಮರಾಜನ್ ಸರ್ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ಚೋರ್ಲಾ ಘಾಟಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅಂತ ಒಂದು ಆರೋಪ. ಸೊ 16ನೇ ತಾರೀಕು ಈ ತಿಂಗಳ ಜನವರಿ 16ನೇ ತಾರೀಕು ನಾಸಿಕ್ ಎಸ್ ಪಿ ಅವ್ರ ಕಡೆಯಿಂದ ನಮಗೊಂದು ಲೆಟರ್ ಒಂದು ಬರ್ತದೆ. ಆ ಲೆಟ್ರಲ್ಲಿ ಏನು ಬರ್ತದೆ ಅಂದರೆ, ಸಂದೀಪ್ ಪಾಟೀಲ್ ಎಂಬ ವ್ಯಕ್ತಿ ಅಕ್ಟೋಬರ್ 22, 2025 ಕಿಡ್ನ್ಯಾಪ್ ಆಗಿರ್ತಾರೆ. ಆ ಕಿಡ್ನ್ಯಾಪ್ ಆಗಿರೋ ವ್ಯಕ್ತಿ ಅವರನ್ನು ಒಂದು 4 ಜನ ಆವಾಗ ಕಿಡ್ನ್ಯಾಪ್ ಮಾಡಿರ್ತಾರೆ. ವಿಶಾಲ್ ನಾಯ್ಡು ಮತ್ತು ವಿರಾಟ್ ಗಾಂಧಿ ಅವನ ಸೂಚನೆ ಮೇಲ್ಗಡೆ ವಿಶಾಲ್ ನಾಯ್ಡು ಮತ್ತು ಅವರ ಜೊತೆಗೆ ಇನ್ನೊಂದು 3 ಜನ ಸೇರಿಕೊಂಡು ಈ ಸಂದೀಪ್ ದತ್ತ ಪಾಟೀಲನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಫಾರ್ಚುನರ್ ಕಾರಲ್ಲಿ ಹೋಗಿ ಹೊಡೆದು, ನೀವು ಒಂದು 400 ಕೋಟಿ ರೂಪಾಯಿ ರಾಬರಿ ಆಗಿರೋದಲ್ಲಿ ಭಾಗಿಯಾಗಿದ್ದೀರಿ, ಸೊ ಅದರಿಂದ ನಮಗೆ 400 ಕೋಟಿ ರೂಪಾಯಿ ಲಾಸ್ ಆಗಿದೆ, ನೀವು ಕೊಡಬೇಕಂದ್ರೆ ಅವರು ಹೇಳಿ ಹೊಡೆದಿರೋದಾಗಿ ಈ ಸಂದೀಪ್ ಪಾಟೀಲ್ ಪೊಲೀಸ್ ವಿಚಾರಣೆಯಲ್ಲಿ ಹೇಳಿರ್ತಾನೆ. ಈ ವಿಚಾರಣೆ ಮೇಲ್ಗಡೆ ಇಂಥಗ ಒಂದು ಆಗಿದೆ ಅಂದರೆ ಒಂದು ಇನ್ಫಾರ್ಮೇಷನ್ ಆಗಿ ನಾಸಿಕ್ ಪೊಲೀಸ್ ಅವರು ನಮಗೆ ಕೊಟ್ಟಿರ್ತಾರೆ. ಬಟ್ ಈ ಘಟನೆಯನ್ನು ನೋಡಿರೋರು ನಿಜವಾಗ್ಲೂ 400 ಕೋಟಿ ರೂಪಾಯಿ ಯಾರ್ದು ಇದು ಬಗ್ಗೆ ಬೇರೆ ಯಾವುದೇ ಮಾಹಿತಿ ತಿಳಿಸಿರೋದಿಲ್ಲ. ಸೊ ಮಾಹಿತಿಯನ್ನು ಫರ್ದರ್ ಆಗಿ ಇದರಲ್ಲಿ ಹಿಯರ್ಸೆ ಮಾತ್ರ ಇರ್ತದೆ. ಬಾಯಿ ಮಾತಲ್ಲಿ ಒಬ್ಬರ ಕಡೆಯಿಂದ ಒಬ್ಬರ ಕಡೆಯಿಂದ ಪೊಲೀಸಲ್ಲಿ FIR ಮಾಡೋದಕ್ಕೆ ಬರೋದಿಲ್ಲ. ಯಾರೋ ಒಬ್ಬರ ಒಂದು ಘಟನೆ ಬಗ್ಗೆ FIR ಮಾಡಬೇಕಂದ್ರೆ ಯಾರೋ ಒಬ್ಬರು ನೋಡಿರಬೇಕು, ಇಲ್ಲ ಅದ್ರ ಬಗ್ಗೆ ಅಟ್ಲೀಸ್ಟ್ ಇನ್ಸಿಡೆಂಟ್ ಆದಮೇಲೆ ಅವರು ನೋಡಿರಬೇಕು. ಸೊ ಅದಕ್ಕಾಗಿ ನಾವು ಮತ್ತು ನಮ್ಮ ಪೊಲೀಸರನ್ನು ಖಾನಾಪುರ ಸಬ್ ಇನ್ಸ್ಪೆಕ್ಟರ್ MB ಬ್ರದರ್ ಅವರನ್ನು ನಾವು ನಾಸಿಕ್ ರೂರಲ್ ಡಿಸ್ಟಿಕ್ ಕಳಿಸಿ ಅಲ್ಲಿ SIT ಟೀಮ್ ಅವ್ರ ಕಡೆ ಮಾತಾಡಿ ಮಾಹಿತಿ ಯಾವುದು ಇರ್ತದೆ ಅಂದರೆ ಹೇಳೋ ಸಂದರ್ಭದಲ್ಲಿ
ಅವರೀಗ ವಿಚಾರಣೆ ನಡೆಸ್ತಾ ಇದ್ವಿ, ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಇಲ್ಲ ಅಂದರೆ ಹೇಳಿದ್ದಾರೆ. 2 ಏನಾಗಿದೆ, ಸಂದೀಪ್ ದತ್ತಾ ಪಾಟೀಲನ್ನು ಮತ್ತು ನಾವು ಹೋಗಿ ವಿಚಾರಣೆ ಮಾಡಿದ್ವಿ. ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇಲ್ಲ ಸರ್, ನನಗೆ ಇಂತಾಗ ಹೇಳಿದ್ದಾರೆ, 400 ಕೋಟಿ ರೂಪಾಯಿ ನೀವು ತೊಗೊಂಡಿದ್ದೀರಿ, ನಿಮಗೆ ಗೊತ್ತಿದೆ ಅಂದರೆ ಹೇಳಿ ನನ್ನನ್ನು ಹೊಡೆದಿದ್ದಾರೆ, ಬಟ್ ಅದು ಬಿಟ್ಟು ಅದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ ಅಂದರೆ ಅವನು ಹೇಳಿರ್ತಾನೆ. ಸೊ ಇದು ಬಗ್ಗೆ ಒಂದು ವೇಳೆ ನಮ್ಮ ನಾಸಿಕ್ ರೂರಲ್ ಡಿಸ್ಟಿಕ್ ಅವರು ಮಾಹಿತಿ ಕೊಡುವ ಸಂದರ್ಭದಲ್ಲಿ ನಾವು FIR ಮಾಡ್ತೀವಿ. ಒಂದು ವೇಳೆ ತನಿಖೆಗೆ ಯಾವುದೇ ಸಹಕಾರ ಬೇಕು ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರ ಕೊಡೋದಕ್ಕೂ ರೆಡಿ ಇದ್ದೀವಿ. ಪ್ರಮುಖವಾಗಿ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡ್ತಾನೆ. ಅದರಲ್ಲಿ ಹಳೆ 200 ಮುಖಬೆಲೆ ನೋಟ್ಗಳು 400 ಕೋಟಿ ರೂಪಾಯಿ ಇತ್ತು, ಇದು 1,000 ಕೋಟಿವರೆಗೂ ಕೂಡ ಈ ಒಂದು ಅವ್ಯವಹಾರ ನಡೆದಿದೆ ಅನ್ನೋಂಥ ಮಾತನ್ನು ಹೇಳಿದ ಮೇಲೆ ಒಂದು SIT ಫಾರ್ಮ್ ಆಗಿದೆ. ಸೊ ನಡೆದಿದ್ದು ಚೋಳಾ ಘಾಟಲ್ಲಿ ಏನಂತ ಆತ ಒತ್ತಿ ಹೇಳುವಂಥದ್ದು. ಸೊ ಹಾಗಾಗಿ ಈ ಪ್ರಕರಣ ಈಗ ಏನು ಮಹಾರಾಷ್ಟ್ರ ಪೊಲೀಸ್ ತನಿಖೆ ಮಾಡಬೇಕಾ, ನೀವು ಮಾಡಬೇಕಾ, ಅದು ಗೋವಾದವ್ರು ಮಾಡಬೇಕು ಅನ್ನೋಂಥದ್ದು ಪ್ರಶ್ನೆ ಇರ್ತಕ್ಕಂಥದ್ದು. ಸೊ BNSS ಪ್ರಕಾರ 198 ಪ್ರಕಾರ ಒಂದು ಅಫೆನ್ಸ್ ಯಾರು ತನಿಖೆ ಮಾಡಬಹುದು ಅಂದರೆ ಪ್ರಶ್ನೆ ಬರುವಾಗ, ಉದಾಹರಣೆಗೆ ಒಂದು ರಾಬರಿ ಇಲ್ಲ ಡಕಾಯಿಟಿ ಆಗೋ ಸಂದರ್ಭದಲ್ಲಿ ಪ್ರಿಪ್ರೇಷನಲ್ಲಿ ಶುರುವಾಗುತ್ತದೆ ಅಫೆನ್ಸ್. ಮಹಾರಾಷ್ಟ್ರನಲ್ಲಿಂದ ಈ ಗಾಡಿಯನ್ನು ರಾಬರಿ ಮಾಡಬೇಕಂದ್ರೆ ಒಂದು 10 ಜನ ಸೇರಿ ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದು ಕರ್ನಾಟಕದಲ್ಲಿ ಬಂದು ಇಲ್ಲಿ ರಾಬರಿ ಆಗೋ ಸಂದರ್ಭದಲ್ಲಿ ಪ್ಲೇಸ್ ಆಫ್ ಅಫೆನ್ಸ್, ಘಟನೆ ಆಗಿರುವ ಸ್ಥಳ ಅಂದರೆ ಹೇಳೋದು ಕರ್ನಾಟಕನೂ ತೊಗೊಳ್ಬೋದು, ಮಹಾರಾಷ್ಟ್ರನೂ ತೊಗೊಳ್ಬೋದು. ಇಲ್ಲಿ ಬರುವ ಎಂಟೈರ್ ಜುರಿಸ್ಟಿಕ್ಷನಲ್ಲಿ ಯಾವ ಸ್ಟೇಷನಲ್ಲಿ ಬೇಕಾದರೂ ಅದು ವಿಚಾರಣೆಯನ್ನು ನಡೆಸೋದಕ್ಕೂ ಮತ್ತು ಕೋರ್ಟಲ್ಲಿ ಟ್ರಯಲ್ ನಡೆಸೋದಕ್ಕೂ ಜುರಿಸ್ಟಿಕ್ಷನಲ್ಲಿ ಈ ಯಾವ ಜುರಿಸ್ಟಿಕ್ಷನ್ ಬೇಕಾದ್ರೂ ತೊಗೊಳ್ಬೋದು. ಖಾನಾಪುರ ತೊಗೊಳ್ಬೋದು, ನಾಸಿಕ್ ತೊಗೊಳ್ಬೋದು, ಮಧ್ಯದಲ್ಲಿರುವ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ತೊಗೊಳ್ಬೋದು, ಅವಕಾಶ ಇರ್ತದೆ. ಈಗ SIT ಟೀಮ್ ಅವರು ಈ ಘಟನೆ ಬಗ್ಗೆ ಎಲ್ಲಿ ಶುರುವಾಗಿ ಎಲ್ಲಿ ಎಂಡ್ ಆಗಿದೆ ಅಂದರೆ, ಒಂದು ವೇಳೆ ಮಹಾರಾಷ್ಟ್ರನಲ್ಲಿ ಶುರುವಾಗಿರೋ ಸಂದರ್ಭದಲ್ಲಿ ಅವರೇ FIR ದಾಖಲೆ ಮಾಡಿ ಸಂಪೂರ್ಣ ವಿಚಾರಣೆ ಮಾಡುವುದಕ್ಕೆ ತಯಾರಿ ಮಾಡಬಹುದು. ಯಾಕೆ ಮಹಾರಾಷ್ಟ್ರ ಪೊಲೀಸ್ ಅರೆಸ್ಟ್ ಮಾಡಿದಂಥ 5 ಜನ ಆರೋಪಿಗಳಿಗೆ ನಮ್ಮ ಬೆಳಗಾವಿ ಅಂದರೆ ಕರ್ನಾಟಕ ಪೊಲೀಸರು ವಿಚಾರಣೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ SIT? ಸೊ ಒಂದು ವೇಳೆ ಇಂಟ್ರಾಗೇಷನ್ ಮಾಡುವಾಗ ಜನರಲಿ ನಾವು ಎಲ್ಲ ಮಾಹಿತಿಯನ್ನು ಶೇರ್ ಮಾಡಲ್ಲ, ತನಿಖೆ ಸಂಪೂರ್ಣ ಆಗೋದು ಬರೀ ಶೇರ್ ಮಾಡಲ್ಲ. ಇನ್ಫಾರ್ಮೇಷನ್ ಲೀಕ್ ಆಗೋ ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಅಫೆಕ್ಟ್ ಮಾಡಬಹುದು. ಇದರಲ್ಲಿ ಒಂದು ವೇಳೆ ಘಟನೆ ಆಗಿರೋ ಸಂದರ್ಭದಲ್ಲಿ ಅದು ಮುಂದಿನ ತನಿಖೆಗೆ ಅದು ಕಷ್ಟ ಆಗುತ್ತೆ ಅಂದರೆ ಹೇಳಿ ನಮಗೆ ಕೊಟ್ಟಿರೋದೇ ಇರೋದಕ್ಕೂ ಸಾಧ್ಯನೇ ಇದೆ. ಚೋರ್ಲಾಘಾಟ್ ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಬರ್ತಾ, ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಬರ್ತಾ, 3 ರಾಜ್ಯಗಳ ಸಂಬಂಧ ಬರುತ್ತೆ. ಚೋರ್ಲಾಘಾಟ್ ಅಂದರೆ ಹೇಳೋದು ಸುಮಾರು 40 ಕಿಲೋಮೀಟರ್ ಮೇಲ್ಗಡೆ ಬರ್ತದೆ. ಇದು ಮಹಾರಾಷ್ಟ್ರನಲ್ಲಿ ಇರ್ತದೆ, ಕರ್ನಾಟಕ ಇರ್ತದೆ, ಗೋವಾನಲ್ಲಿ ಇರ್ತದೆ. ಸೊ ಹಾಗಾಗಿ ಗೋವಾ ಪೊಲೀಸ್ ಏನಾದ್ರು ತಮ್ಮ ಸಂಪರ್ಕ ಮಾಡಿದ್ದಾರೆ ಸರ್? ಏನಾದರೂ ಇಲ್ಲ, ಯಾರೂ ಪರ್ಸನಲ್ ಆಗಿ ಸಂಪರ್ಕ ಮಾಡಿಲ್ಲ. ಒಂದು ಲೆಟ್ರ್ ಮಾತ್ರ ಬರೆದಿದ್ದಾರೆ. ನಾವೇ ಸೋಮೋಟ ಆಗಿ ಹೋಗಿ ಮಹಾರಾಷ್ಟ್ರನಲ್ಲಿ ಈಗ ವಿಚಾರಣೆಯನ್ನು ಪ್ರಾರಂಭಿಸಿದ್ದೀವಿ. ಯಾವುದೇ ಮಾಹಿತಿ ಬರೋ ಸಂದರ್ಭದಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಅಂದರೆ ಅವರಿರಲಿ, ಇಲ್ಲ ಐ ವಿಟ್ನೆಸ್ ಇರಲಿ, ಯಾರೋ ಒಬ್ಬರು ಸಿಗ್ತಾರೆ ಅಂದ್ರೂ, ಯಾರೋ ಒಂದು ವೇಳೆ ಕಂಟೈನರ್ ಡ್ರೈವರ್ಸ್ ಅಂದರೆ ಯಾರು ಇದ್ದಾರೆ ಅಂದ್ರೂ, ಸೊ ನಾವು ಕೂಡ ಚೆಕ್ ಮಾಡ್ತಾ ಇದ್ವಿ. ಒಂದು ವೇಳೆ ಸಿಗೋ ಸಂದರ್ಭದಲ್ಲಿ ನಾವು ವಿಚಾರಣೆ ಮಾಡ್ತೀವಿ. ಸೊ ಇವಿಷ್ಟು ಬೆಳಗಾವಿ SP ಅವರು ಹೇಳುವಂಥ ಮಾತು. ಒಂದು ಕಿಡ್ನಾಪ್ ಪ್ರಕರಣದ ಸಂದೀಪ್ ಪಾಟೀಲ್ ಒಂದು 400 ಕೋಟಿ ರೂಪಾಯಿ ಏನಿದೆ ಅದು ದರೋಡೆ ಆಗಿದೆ ಅಂತ ಒಂದು ಹೇಳಿಕೆ ಕೊಟ್ಟಿದೆ. ಹಾಗಾಗಿ ಈ ದರೋಡೆ ಆಗಿದೆಯಾ ಇಲ್ಲೋ ಅನ್ನೋದನ್ನು ಮೊದಲು ಖಚಿತತೆ ಪಡಿಸ್ಕೊಳ್ಬೇಕು. ಒಂದು ವೇಳೆ ಆಗಿದ್ದರೆ ಮಹಾರಾಷ್ಟ್ರ ಪೊಲೀಸರು ಕೂಡ ಇದನ್ನು ತನಿಖೆ ಮಾಡ್ಬೋದು, ನಾವು ಕೂಡ ಇದನ್ನು ದೂರು ಕೊಟ್ಟರೆ ನಾವು ಕೂಡ ತನಿಖೆ ಮಾಡಿ ಈ ಒಂದು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.